ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಇನ್ನು ಸಾಕಷ್ಟು ಜನರು ಈ ಜಾತಕ ತೋರಿಸಿದಾಗ ಈ ಕಾಳಸರ್ಪ ದೋಷ ಇದೆ ಅಂತ ಹೇಳ್ತಾರೆ. ಈ ಕಾಳಸರ್ಪ ದೋಷ ಅಂದರೆ ಏನು ಗುರೂಜಿ? ಜೊತೆಗೆ ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ. ಕಾಳಸರ್ಪ ದೋಷದ ವಿಷಯಗಳ ಬಗ್ಗೆ ಮಾತಾಡುವಾಗ ಪರಾಶರಾದಿ ಮಹರ್ಷಿಗಳು ಜಾತಕಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ರಾಹುಕೇತುಗಳಿಗೆ ಮುಖ್ಯವಾಗಿರ್ತಕ್ಕಂಥ ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ರಾಹು ಮತ್ತು ಕೇತುಗಳು, ರಾಹು ಮತ್ತು ಕೇತುವಿನ ಮಧ್ಯಭಾಗದಲ್ಲಿ ಒಂದೇ ಪಾರ್ಶ್ವದಲ್ಲಿ ಅಷ್ಟು ಗ್ರಹಗಳು ಬಂತು ಅಂತಾದರೆ ಅದನ್ನು ಕಾಳಸರ್ಪ ಯೋಗ ಅಂತೇಳಿ ಹೇಳ್ತಾರೆ. ವಿಶೇಷವಾಗಿ ಈ ಕಾಳಸರ್ಪ ಅಂತ ಹೇಳಿದರೆ ರಾಹು ಅನ್ನುವಂಥದ್ದು ತಲೆಗೆ ಸಂಬಂಧಿತವಾಗಿ ಚಿಂತನೆ ಮಾಡಬಹುದು, ಕೇತು ಅನ್ನುವಂಥದ್ದು ಬಾಲದ ವಿಚಾರಗಳಲ್ಲಿ ಚಿಂತನೆ ಮಾಡಬಹುದು. ಅರ್ಥಾತ್ ಒಂದು ಮನುಷ್ಯನ ಜೀವನದಲ್ಲಿ ದುಃಖಿತವಾಗಿರ್ತಕ್ಕಂಥ ಜೀವನಗಳು, ಹಾಗೆ ಅವನ ಒಂದು ಆಯುರ್ಧಾಮದಲ್ಲಿ ಉದ್ಯೋಗ ಮಾಡುವಂಥ ಕೆಲಸಗಳಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಅವನು ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಯೋಗಗಳಿತ್ತು ಅಂತಾದರೆ ಅದರ ಅರ್ಧ ಭಾಗದಷ್ಟು ಮಾತ್ರ ಅವನು ಅನುಭವಿಸಲಿಕ್ಕೆ ಕಾರಣ ಆಗ್ತದೆ. ಇನ್ನು ಅರ್ಧ ಭಾಗದಷ್ಟು ನಮಗೆ ಅನುಕೂಲತೆ ಆಗೋದಿಲ್ಲ. ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳೋದಾದರೆ, ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂತಹ ಹೊಸ ವಾಹನ ಅನ್ನುವಂಥದ್ದು ನಾವು ತಗೊಂಡು ಎಲ್ಲ ಬಲವನ್ನು ಹಾಕಿದರೆ ಅದು ಇದ್ದಿದ್ದು ಸ್ಪೀಡ್ ಹೋಗ್ತದೆ. ಹಿಂದುಗಡೆ ಒಂದು 200 kg ಅಷ್ಟು ವೆಯ್ಟನ್ನು ಹಾಕಿದಾಗ ಏನಾಗ್ತದೆ, ಅದು ಅಷ್ಟು ಫಾಸ್ಟಾಗಿ ಹೋಗ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಈ ಹಿಂದೆ ಇರುವಂಥ ಭಾರ ಆ ಒಂದು ವೇಗವನ್ನು ತಡೀತದೆ ಅಂತ ಹೇಳಿ. ಹಾಗೆ ಮನುಷ್ಯನ ಜೀವಿತಾವಧಿಯಲ್ಲೂ ಅವನಿಗೆ ಆಗುವಂಥ ಆಗುಹೋಗುಗಳು ಏನಾಗ್ತದೆ, ಅತಿಯಾಗಿ ದುಃಖಗಳು ಬರುವಂಥದ್ದು ಈ ಕಾಳಸರ್ಪ ಯೋಗಗಳಿಂದ. ಆ ಯೋಗಗಳಿಂದ ಆ ಬಂದಂಥ ದುಃಖದಿಂದ ಏನಾಗ್ತದೆ ಕೇಳಿದರೆ ಮಾನಸಿಕವಾಗಿ ಕುಗ್ಗುವಂಥದ್ದು, ನಂತರದಲ್ಲಿ ಈ ಮೃತ್ಯು ಭೀತಿಗಳು ಬರುವಂಥದ್ದು, ನಂತರದಲ್ಲಿ ಈ ಕುಟುಂಬಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡುವಂಥದ್ದು, ಒಬ್ಬರು ಇಲ್ಲಿದ್ರಂತಾದರೆ ಇನ್ನೊಬ್ಬರು ಇನ್ನೊಂದು ಕಡೆ ಹೋಗಿ ಜೀವನ ಮಾಡುವಂಥ ಸ್ಥಿತಿಗತಿಗಳು, ನಂತರದಲ್ಲಿ ಈ ಆರೋಗ್ಯ ವಿಚಾರಗಳಲ್ಲಿ ಈ ಕಫಕ್ಕೆ ಸಂಬಂಧಿತವಾಗಿರುವಂಥದ್ದು, ವಾತಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ರೋಗಗಳನ್ನು ಕೊಡುವಂಥದ್ದು, ನಂತರದಲ್ಲಿ ಈ ಧಾನ್ಯ ಪೂಜೆಯನ್ನು ಮಾಡುವಂಥದ್ರಿಂದ ಇದು ಸ್ವಲ್ಪ ಅನಾನುಕೂಲಗಳಿದ್ದರೂ ಅನುಕೂಲಗಳಾಗ್ತದೆ ಅನ್ನುವಂಥದ್ದಿದೆ. ಹಾಗಾಗಿ ಕಾಳಸರ್ಪ ಯೋಗಗಳಲ್ಲಿ ಹಲವಾರು ರೀತಿಯಾಗಿರುವಂಥದ್ದು ಉಂಟು. ಆದರೆ ಪರಿಪೂರ್ಣವಾಗಿ ನಾವು ಚಿಂತನೆ ಮಾಡುವಾಗ 12 ರಾಶಿಗಳಲ್ಲಿ ಒಂದು ರಾಹು ಮತ್ತು ಕೇತುವಿನ ಮಧ್ಯಭಾಗದಲ್ಲಿ ಒಂದೇ ಪಾರ್ಶ್ವದಲ್ಲಿ ಅಷ್ಟು ಗ್ರಹಗಳು ಬಂತು ಅಂತಾದರೆ ಅದನ್ನು ಕಾಳಸರ್ಪ ಯೋಗ ಅಂತೇಳಿ ಹೇಳ್ತಾರೆ. ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಯೋಗಗಳು ಸುಮಾರಷ್ಟಿದ್ದಾವೆ. ಅದನ್ನು ಮುಂದಿನ ವಿಚಾರಗಳಲ್ಲಿ ತಿಳ್ಕೊಳ್ತಾ ಹೋಗುವ. ಖಂಡಿತ ಗುರುಜಿ. ಅದೇ ಈಗ ಕಾಳಸರ್ಪ ದೋಷಕ್ಕೆ ಪರಿಪೂರ್ಣವಾದಂತಹ ಪರಿಹಾರ ಇದೆಯಾ ಅಂತ? ಕಾಳಸರ್ಪ ಯೋಗಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಯೋಗ ಅಂತ ಹೇಳಿದರೆ ರಾಹು ಅನ್ನುವಂಥವನು ಚಾಂಡಾಲ, ಕೇತು ಅನ್ನುವಂಥವನು ಅರ್ಧಂಬರ್ಧ ಗ್ರಹ ಅಂತ ಹೇಳಿದರೆ ಇಬ್ಬರೂ ದುಷ್ಟರೇ. ಅವರು ಉಂಟು ಮಾಡುವಂಥದ್ದೇನು ಅಂತ ಕೇಳಿದ್ರೆ ಅವರ ಅಧೀನದಲ್ಲಿ ಇನ್ನು ಉಳಿದಂಥ ಎಲ್ಲ ಗ್ರಹಗಳು ಇರ್ತಾರೆ. ಅರ್ಥಾತ್ ಆ ಗ್ರಹರ ಒಳ್ಳೆಯದು ಕೆಟ್ಟದ್ದು ಏನಿದ್ರೂ ಸಮೇತ ಇವರೇ ಹಿಡಿದಿಟ್ಕೊಂಡಿರ್ತಾರೆ. ತೊಂದರೆ ಆಗುವಂಥದ್ದೇನಿದೆ ಅದನ್ನು ಮಾತ್ರ ಹೊರಗಡೆ ಬಿಡ್ತಾರೆ. ಯಾವಾಗ ಈ ಕಾಳಸರ್ಪ ದೋಷಾದಿಗಳನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅಂತ ಕೇಳಿದರೆ ಈ ಕಾಳಸರ್ಪ ಯೋಗಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಪೂಜಾದಿಗಳಿದ್ದಾವೆ. ವಿಶೇಷವಾಗಿ ರಾಹುವನ್ನು ತೃಪ್ತಿಗೊಳಿಸುವಂಥದ್ದು, ಹಾಗೆ ಕೇತುವನ್ನು ತೃಪ್ತಿಗೊಳಿಸುವಂಥದ್ದು, ಅವರ ಪ್ರೀತ್ಯರ್ಥವಾಗಿ ಸೇವೆಗಳನ್ನು ಮಾಡುವಂಥದ್ದು, ತದನಂತರದಲ್ಲಿ ಹಿಂದಿನ ಜನ್ಮದಲ್ಲಿ ಇದ್ದಂಥ ದೋಷಾದಿಗಳನ್ನು, ಪಿತೃ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳನ್ನು ಏನಂತ ಕೇಳಿದರೆ ಈ ರಾಹುಕೇತುಗಳೇನು ಮಾಡ್ತಾರೆ, ಜಾತಕದಲ್ಲಿರುವಂಥ ದೋಷಗಳನ್ನು ಸ್ವಲ್ಪ ಹೈಲೈಟ್ ಮಾಡಿ ಮತ್ತು ಆಗಾಗ ತೊಂದರೆ ಕೊಡ್ತಾ ಇರೋದು ಅಂತ ಹೇಳಿ ಅವರನ್ನು ಸಂತೃಪ್ತಿ ಪಡಿಸ್ತಾ ಇರಬೇಕು. ವಿಶೇಷವಾಗಿ ಸೂರ್ಯ ಆರಾಧನೆಯನ್ನು ಮಾಡುವಂಥದ್ದು, ಆದಿತ್ಯ ಹೃದಯವನ್ನು ಪ್ರತಿನಿತ್ಯ ಪಠನೆ ಮಾಡುವಂಥದ್ದು ಅಥವಾ ಅದನ್ನು ಶ್ರವಣ ಮಾಡುವಂಥದ್ದು. ಅದರಿಂದ ಏನಾಗ್ತದೆ, ಇದರಿಂದ ಈ ಕಾಳಸರ್ಪ ದೋಷದಿಂದ ಇರುವಂಥ ದೋಷಾದಿಗಳು ಅನ್ನುವಂಥದ್ದು ಸ್ವಲ್ಪ ಪ್ರಮಾಣ ಅನ್ನುವಂಥದ್ದು ಕಮ್ಮಿ ಆಗ್ತದೆ ಬರ್ತದೆ ಅನ್ನುವಂಥದ್ದು ಈ ಯೋಚನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ರಾಮಪ್ಪ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆನೇ ರೀ. ಓಕೆ, ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? 1687 ರೀ. 1687. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಗೊತ್ತಿಲ್ಲ ರೀ. ಗೊತ್ತಿಲ್ಲ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ. ಹಲೋ. ಹಾಂ, ನಮಸ್ತೆ, ಹೇಳಿ. ನಮಗೆ ಎಷ್ಟು ದುಡಿದ್ರೂ ಏನು ₹1 ಕೈಯಲ್ಲಿ ನಿಲ್ಲಲ್ಲ ಗುರುಜಿ. ಹಾಂ. ನಿಮ್ಮ ಹೆಸರು? ರಾಮಪ್ಪ. ಹಾಂ. ಏನು ಈಗ ಕೆಲಸ ಮಾಡ್ತಿರುವಂಥದ್ದು? ಅದೇ ಯಾವುದೇ ಒಂದು ಕೆಲಸಕ್ಕೆ ಗುರಿ ಇಟ್ಕೊಂಡು ಹೋಗ್ಬೇಕಂದ್ರೆ ಆ ಕೆಲಸ ಆಗೋದೇ ಇಲ್ಲ.
ಏನೋ ಒಂದು ಸಮಸ್ಯೆ ಇದೆ. ಅಲ್ಲಿ ದುಡಿದು ಬಂದ್ರೆ ಅಲ್ಲಿ ಅಮೌಂಟ್ ಕೇಳಕ್ಕೆ ಬಾಯಿ ಇರಲ್ಲ. ಉದ್ಯೋಗ ಉದ್ಯೋಗ ಯಾವುದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಉದ್ಯೋಗಗಳನ್ನು ಮಾಡ್ತಾ ಇರುವಂಥದ್ದು ನೀವು? ನಮಗ ಇದೇ ಕೆಲಸ ಅಂತಂದು ಯಾವ್ದು ಒಂದು ಮೂಡಲ್ಲಿ ಇರಲ್ಲ ರೀ. ಫಸ್ಟ್ ಗೌಂಡಿ ಕೆಲಸ ಕಲಿತೆ, ಶಾಲೆ ಹೋಗ್ತಿದ್ದೆ, ಶಾಲೆ ಬಿಟ್ಟು ಗೌಂಡಿ ಕೆಲ್ಸಕ್ಕೆ ಕುರಿಗೆ ಹೋದೆ. ಕುರಿಯಲ್ಲಿ ಕುರಿ ಒಳಗೂ ಏನ್ ಲಾಭ ಅನ್ನಿಸ್ಲಿಲ್ಲ. ಈಗ ನೋಡಿ, ಇದು ಒಂದು ಸಮಸ್ಯೆ ಅನ್ನುವಂಥದ್ದು ಶುರುವಾಗಿರುವಂಥದ್ದು ನಮ್ಮ ಚಿಂತನೆಯ ಪ್ರಕಾರವಾಗಿ 2023ರಿಂದ ಈ ದೋಷಗಳು ಅನ್ನುವಂಥದ್ದು ಶುರುವಾಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಅದರಲ್ಲಿ ಈ ಜಾತಕಕ್ಕೆ ಸಂಬಂಧಿತವಾಗಿ ಚಿಂತನೆಗಳನ್ನು ಮಾಡಬೇಕು ಅಂತಾದರೆ ನಿಮ್ಮದು ಸಮಯ ಇಲ್ಲದಲೇ ಇರುವಂಥ ಕಾರಣದಿಂದ ನೀವು ಫೋನ್ ಮಾಡಿರುವಂಥ ಸಮಯಕ್ಕೆ ಈ ನಡೀತಿರುವಂಥ ಉದಯ ಲಗ್ನಕ್ಕೆ ಸಂಬಂಧಿತವಾಗಿ ಚಿಂತನೆಯನ್ನು ಮಾಡುವಾಗ ಕುಟುಂಬದಲ್ಲಿ ಸ್ವಲ್ಪ ಈ ಆಭಿಚಾರ ಕ್ರಿಯೆಗಳನ್ನು ಮಾಡಿದಂಥದ್ದು, ಮತ್ತು ಒಬ್ಬರಿಗೆ ತುಂಬ ದೋಷಾದಿಗಳು ಅಂತ ಹೇಳಿದರೆ ಅವರಿಗೇನೋ ಈ ಮೋಸಗಳು ಅನ್ನುವಂಥದ್ದು ಅಂತ ಹೇಳಿದರೆ ಈ ಪರರ ವಿಚಾರಗಳಲ್ಲಿ ಸ್ವಲ್ಪ ಮೋಸಾದಿಗಳಾಗಿ ಅವರು ಶಾಪಕೋಪಗಳನ್ನು ಕೊಟ್ಟಂಥ ಲಕ್ಷಣಗಳು ಇಲ್ಲೊಂದು ಗೋಚರಕ್ಕೆ ಬರ್ತಾ ಉಂಟು. ಮತ್ತು ಈ ಆಸ್ತಿ ವಿಚಾರಗಳಲ್ಲೂ ಸ್ವಲ್ಪ ಅದನ್ನು ಮಾರಿ ಅಥವಾ ಇರುವಂಥ ನಿಮ್ಮಲ್ಲೇನು ಬಂಡವಾಳ ಅಂತ ಏನು ಹಾಕ್ಕೊಂಡಿದ್ದೀರಿ, ಮನೆಯಲ್ಲಿರುವಂಥ ಒಡವೆಗಳಾಗಿರ್ಬೋದು ಅಥವಾ ಜಾಗಗಳಾಗಿರಬಹುದು, ಅದನ್ನು ಮಾರಿ ಜೀವನವನ್ನು ಮಾಡುವಂಥ ಸ್ಥಿತಿಗತಿಗಳು ಗೋಚರಕ್ಕೆ ಬರ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಬರುವಂಥ ಸ್ಥಿತಿಗತಿಗಳು ನಿಮಗೆ ಕಾಣಿಸ್ತಾ ಇಲ್ಲ. ಹೋದಂಥ ಜಾಗಗಳಲ್ಲಿ ಕೆಲವೊಂದು ಮನಸ್ತಾಪಗಳಾಗುವಂಥದ್ದು, ನಿಮ್ಮ ವಿಷಯಗಳು ಸರಿ ಇದ್ದರೂ ನಿಮ್ಮನ್ನು ತಪ್ಪು ಅಂತ ಹೇಳಿ ನಿಮ್ಮನ್ನು ಮೂಲೆಯಲ್ಲಿ ಕೂರಿಸುವಂಥ ಕೆಲಸಗಳು ಆಗ್ತಾ ಉಂಟು. ಅದಕ್ಕೆ ಸಂಬಂಧಿತವಾಗಿ ಒಂದು ಈ ಕುಜನಿಗೆ ಸಂಬಂಧಿತವಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ಆರಾಧನೆ ದೇವರನ್ನು ಏನೋ ವಿಸರ್ಜನೆ ಮಾಡಿದಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ದೇವತಾ ಕೋಪ ಅಂತ ಹೇಳಿದರೆ ಏನೋ ದೇವರ ಫೋಟೋಗಳನ್ನೆಲ್ಲ ವಿಸರ್ಜನೆ ಮಾಡಿದಂಥದ್ದು, ದೇವರ ಮೇಲೆ ನಿಂದನೆ ಮಾಡಿ ಈ ಲಕ್ಷಣಗಳೆಲ್ಲ ಕಾಣಿಸ್ತಾ ಉಂಟು. ಅದನ್ನು ಸರಿ ಮಾಡ್ಕೊಳ್ಬೇಕು. ಯಾಕಂದರೆ ಹಿರಿಯರೆಲ್ಲ ತೊಗೊಂಡೋಗಿ ಏನಾದ್ರು ದೇವ್ರ ಫೋಟೋ ಎಲ್ಲ ತೆಗೆದು ಎಲ್ಲರೂ ಹೊರಗಡೆ ಹಾಕಿದ್ದು ಅಥವಾ ಭಿನ್ನ ಆಗಿದ್ದು ಈ ಥರದ್ದೇನಾದರೂ ನಿಮ್ಮ ಗೋಚರದಲ್ಲಿ ಉಂಟಾ ಅಥವಾ ನೆನಪಿಗೆ ಏನಾದರೂ ಉಂಟಾ? ಅವರು ನಮ್ಮ ಅಣ್ಣವ್ರು ಕುಡಿದು ಫೋಟೋ ಎಲ್ಲ ಬಗದ ಮನೆಯಲ್ಲಿ ಹಾಕಿದ್ರು ತಗೋರಿ. ಅವಾಗ ಹಾಗಾದ್ರೆ ಅನುಭವಿಸ್ತಾ ಕುತ್ಕೊಳ್ಳಿ ಅಷ್ಟೇ, ಇನ್ನೆಂತ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಮ್ಮ ಜೀವನ ಇರುವುದೇ ದೇವರನ್ನು ಆರಾಧನೆ ಮಾಡಲಿಕ್ಕೆ ಅಂತ ಹೇಳಿ ಇರುವಂಥದ್ದು. ನೀವು ಅದನ್ನೇ ತಗೊಂಡೋಗಿ ಬೇಡ ಅಂತ ಹೇಳಿದಾಗ ಆ ದೇವರನ್ನ ಕೇಳಲಿಕ್ಕೆ ನಿಮಗೇನು ಯೋಗ್ಯತೆ ಇದೆ ಅಲ್ವಾ? ನಾನು ಆ ಥರ ಏನ ಮಾಡಿಲ್ಲ ಗುರುಜಿ. ಅವರು ಕುಟುಂಬ ಈಗ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದ್ರು ಅಂತಾದರೆ ಫೋಟೋ ಎಸ್ದವರು ನೀವು ಸಮೇತ ಇಬ್ಬರು ಸೂತಕವನ್ನು ಆಚರಣೆ ಮಾಡ್ತೀರಿ ತಾನೆ? ಮತ್ತು ಈಗ ಪಾಪಗಳಲ್ಲಿ ಮತ್ತೆ ನಾವು ಬೇರೆ ಅವರು ಮಾಡಿದ್ದು ನನಗೆ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇದೊಂದು ಪೂರ್ವಜನ್ಮ ಇರುವಂಥ ದೋಷಗಳು, ಅಂದರೆ ಅನಾದಿ ಕಾಲದಿಂದ ಏನೋ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಮನೆಯಲ್ಲಿ ಒಮ್ಮೆ ನೀವು ದೀರ್ಘವಾಗಿರ್ತಕ್ಕಂಥ ಪ್ರಶ್ನಾ ಚಿಂತನೆ, ಆರೂಢ ಚಿಂತನೆಗಳನ್ನೆಲ್ಲ ಮಾಡಿಕೊಂಡ್ರೆ ಸರಿಯಾಗಿರುವಂಥ ಪರಿಹಾರಗಳು ಅನ್ನುವಂಥದ್ದು ಸಿಗ್ತದೆ. ಸದ್ಯದ ಪರಿಸ್ಥಿತಿಗೆ ಕುಲದೇವತಾರಾಧನೆಯನ್ನು ಮಾಡಿ, ಕುಲದೇವರಿಗೆ ಸ್ವಲ್ಪ ಹರಿವಾಣ ನೈವೇದ್ಯ ಅಥವಾ ಪ್ರತಿನಿತ್ಯ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟಗಳನ್ನು ಪ್ರಾರ್ಥನೆ ಮಾಡಿ ಇದು ಪರಿಹಾರ ಆಗುವಂತೆ ಪ್ರಾರ್ಥನೆ ಮಾಡಿ, ಮನೆಯಲ್ಲಿ ಒಮ್ಮೆ ಆರೂಢ ಪ್ರಶ್ನೆ ಚಿಂತನೆಯನ್ನು ಮಾಡಿ ಅದರಲ್ಲಿ ಬಂದಂಥ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಮುಂದೆ ವಿಶೇಷವಾಗಿ ಉನ್ನತವಾಗಿರ್ತಕ್ಕಂಥ ಸ್ಥಾನಗಳು ಇವೆಲ್ಲ ಬರುವಂಥ ಲಕ್ಷಣಗಳಿದೆ. ಅದನ್ನೆಲ್ಲ ಸ್ವಲ್ಪ ಕುಲದೇವತಾರಾಧನೆ ಮಾಡಿ ಸರಿಯಾಗಿರುವಂಥ ರಸ್ತೆ ಸಿಗ್ತದೆ. ಸುಮ್ಮನೆ ಏನೇನೋ ಮಾಡಿ ಹಣವನ್ನೆಲ್ಲ ಕಳ್ಕೊಳ್ಳೋದು ಬೇಡ. ಅದೇ ಅದಕ್ಕಾಗಿ ನಿಮ್ಗೆ ಕರೆ ಮಾಡಿದ್ರೆ. ಹೌದು, ನಾನು ಎಲ್ಲವನ್ನೂ ಇಲ್ಲಿ ಕುತ್ಕೊಂಡು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸದ್ಯದ ಪರಿಸ್ಥಿತಿಗೆ ಕುಲದೇವರಿಗೆ ಪ್ರತಿನಿತ್ಯ ಅರ್ಚನೆ ಮಾಡಿ ಮತ್ತು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ, ನಮ್ಮಲ್ಲಿ ಈ ರೀತಿ ಕಷ್ಟಗಳುಂಟು, ಸರಿಯಾಗಿರುವಂಥ ಮಾರ್ಗ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಮನೆಯಲ್ಲಿ ಸರಿಯಾಗಿ ಆರೂಢ ಪ್ರಶ್ನೆ ಹಾಕುವಂಥವ್ರ ಹತ್ರ ಒಂದು ಆರೂಢ ಪ್ರಶ್ನೆಯನ್ನು ಹಾಕಿಸಿ ಮುಂದುವರಿರಿ. ಆಯಿತಾ? ಧನ್ಯವಾದ ರಾಮಪ್ಪ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ರವೀಂದ್ರ ಕುಮಾರ್ ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 21/4/1999. 1999 ಅಲ್ವಾ? ಟೈಮಿಂಗ್ಸ್ 11:31. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕು. ಬೆಳಗ್ಗೆ ಹುಟ್ಟಿದ್ದ ಸಂಜೆನಾ? AM. 21/5/99, 11:30. 21/4. ಹಾಂ ಸರಿ, ಏಪ್ರಿಲ್ ತಿಂಗಳು. ಹಾಂ, 11:30 ಬೆಳಗ್ಗೆ ಅಲ್ವಾ? 31. ಹಾಂ, 31.
ಯಾವ ಊರಿನಲ್ಲಿ ಹುಟ್ಟಿದ್ದು? ಬೆಂಗಳೂರು. ಬೆಂಗಳೂರು. ಎಂಥ ವಿಷಯ ಕೇಳಬೇಕಿದ್ದಿತ್ತು? ನಮ್ಮ ಮಗನ ಕೆಲಸದ ಬಗ್ಗೆ ಕೇಳ್ಬೇಕು. ಕೆಲಸದ ಬಗ್ಗೆ ಇವನಿಗೆ ಏನಾಗಿದೆ ಅಂತ ಕೇಳಿದರೆ ಯಜಮಾನ್ರೆ, ಹೇಳಿ. ಇವನಿಗೊಂದು ಒಳ್ಳೆ ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡುವಂಥ ವ್ಯಕ್ತಿ. ಏನು ಕೆಲಸ ಮಾಡ್ತಾನೆ? ಇಂಜಿನಿಯರಿಂಗ್ ಓದಿದ್ದಾನೆ. ಹಾಂ. ಇಲ್ಲಿ ಅದಕ್ಕೆ ಸಂಬಂಧಿತವಾಗಿ ಉದ್ಯೋಗದಲ್ಲಿ ಸ್ವಲ್ಪ ಸಿಗ್ತಿರುವಂಥದ್ದು ಕಷ್ಟ ಆಗ್ತಾ ಉಂಟಾ? ಆಯ್ತಾ, ಇದು ಮಾಡಿದ್ದಾನೆ. ಇವಾಗ ಇಲ್ಲಿ ಬೇರೆ ನೋಡ್ತಾ ಇದ್ದಾನೆ, ಸಿಗ್ತಾ ಇಲ್ಲ ಅದಕ್ಕೆ. ಹಾಂ. ಇಲ್ಲಿ ಈಗ ಇವನಿಗಿರುವಂಥ ಯಾವಾಗ ಪಾಸ್ ಆಗಿದ್ದು? ಅವನು ಕೊರೋನಾ ಟೈಮಲ್ಲಿ. ಅದೇ ಇಲ್ಲಿ ಏನಾಗ್ತಾ ಉಂಟು ಅಂತ ಕೇಳಿದರೆ ಸ್ವಲ್ಪ ಬಾಧೆಗಳು ಅನ್ನುವಂಥದ್ದಿದೆ. ಇವನಿಗೆ ಕೆಲಸದ ಮೇಲೆ ಆಸಕ್ತಿ ಇಲ್ದಲೇ ಇರುವಂಥದ್ದು, ಸ್ವಂತ ಉದ್ಯೋಗ ಮಾಡ್ತೇನೆ ಅನ್ನುವಂಥ ಮನಸ್ಥಿತಿಗಳು, ಈ ರೀತಿಯಾಗಿರ್ತಕ್ಕಂಥ ಚಿಂತನೆಗಳೆಲ್ಲ ಉಂಟು. ಸ್ವಲ್ಪ ಕುಬೇರ ಮಂತ್ರ ಜಪಗಳನ್ನು ಮಾಡಿಸಿ ಆ ಮಹಾಲಕ್ಷ್ಮಿಗೆ ಸ್ವಲ್ಪ ಕಮಲದ ಹೂವನ್ನು ಸಮರ್ಪಣೆ ಮಾಡಲಿ. ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳಿ. ಇವನು ಸ್ವಲ್ಪ ಸೈಲೆಂಟ್ ಇರ್ತಾನೆ, ಯಾರ ಹತ್ರ ಮಾತಾಡೋದಿಲ್ಲ. ಇವನಾಯಿತು ಇವನು ಕೆಲಸ ಆಯಿತು ಅನ್ನುವಂಥ ಮನಸ್ಥಿತಿ ಇದ್ದಂಥ ಹುಡುಗ. ಯಾರು ತಪ್ಪು ಮಾಡಿದ್ರು ಅದನ್ನು ನೀನು ಮಾಡಿದ ತಪ್ಪು ಅಂತಲೂ ಹೇಳೋದಿಲ್ಲ, ಯಾರು ಸರಿ ಮಾಡಿದ್ರು ಅದು ಸರಿ ಅಂತಲೂ ಹೇಳೋದಿಲ್ಲ. ಇವನಿಗೇನಾದರೂ ತೊಂದರೆ ಆಯಿತು ಅಂದ್ರೆ ಸುಮ್ಮನೆ ಇರೋದು, ಮನಸ್ಸಲ್ಲೇ ಇಟ್ಕೊಂಡು ಸುಮ್ಮನೆ ಇರ್ತಾನೆ. ಒಂದು ಇವನಿಗೆ ಸಿಗಬೇಕಾಗಿರುವಂಥ ಕೆಲಸವೂ ಸಮೇತ ಇನ್ನೊಬ್ಬರ ಪಾಲಾಗಿರುವಂಥ ಲಕ್ಷಣಗಳು ಇದೆ. ಹಾಗಾಗಿ ಸ್ವಲ್ಪ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದು ಉತ್ತಮ. ಮನೆಯಲ್ಲಿ ಒಮ್ಮೆ ಸುಕೃತ ಹೋಮಾದಿಗಳನ್ನು ಅವನ ಹೆಸರಿನಲ್ಲಿ ಮಾಡಿಕೊಂಡು ಆ ಪ್ರಸಾದವನ್ನು ಇಟ್ಟುಕೊಂಡು ಕೆಲಸದ ವಿಚಾರಗಳಿಗೆ ಮುಂದುವರಿಯುವಂಥದ್ದು ಉತ್ತಮ. ಸೆಪ್ಟೆಂಬರ್ ಎಂಡೊಳಗಡೆ ಶಾಶ್ವತವಾಗಿರ್ತಕ್ಕಂಥ ಉದ್ಯೋಗ, ಸ್ಥಿರ ಉದ್ಯೋಗ ಅನ್ನುವಂಥದ್ದು ಸಿಗ್ತದೆ. ಇವನು ಒಂದ್ಸಲಿ ಕೆಲಸಕ್ಕೆ ಸೇರಿದ ಅಂತಾದರೆ ಮತ್ತೆ ಬದಲಾವಣೆ ಮಾಡುವಂಥ ಯೋಗಗಳೆಲ್ಲ ಅಷ್ಟು ಚಂದ ರೀತಿಯಲ್ಲಿ ಇಲ್ಲ. ಸ್ವಂತ ಉದ್ಯೋಗ ಮಾಡ್ತೀನಿ ಅಂತ ಹೇಳ್ತಾನೆ, ಅವನಿಗೆ ಅದು ಯಾವುದು ಮಾಡಿ ಕೊಡೋದು ಬೇಡ. ಇನ್ನು ಈಗ ಒಂದು 5 ವರ್ಷದ ತನಕನೂ ಸಮೇತ ಮತ್ತೊಬ್ಬರ ಕೆಳಗಡೆ ಕೆಲಸ ಮಾಡ್ಕೊಂಡಿರಲಿ. ಆಯ್ತಾ? ಒಳ್ಳೆದಾಗಿ. ಧನ್ಯವಾದ ರವೀಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಶಾಲಿನಿ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಮಾ. 4/12/94 ಮೇಡಮ್. 4/12/94. 3 ಗಂಟೆ ತಾಯಿ. ಇನ್ನೊಮ್ಮೆ ಹೇಳಿ. 4/12/94 ಮಧ್ಯಾಹ್ನ 3 ಗಂಟೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಹೇಳಿ ಅಮ್ಮ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಮಗನ ಬಗ್ಗೆ ಕೇಳ್ಬೇಕಂತ ಗುರುಜಿ. ಬೆಳಗ್ಗೆ ಹುಟ್ಟಿದ್ದ ಸಂಜೆ ಹುಟ್ಟಿದ್ದ ಅವನು? ಮಧ್ಯಾಹ್ನ 3 ಗಂಟೆ. ಹಾಂ, ಸರಿ. ಮೂಲ ನಕ್ಷತ್ರವಾ? ಹೌದು ಗುರುಜಿ. ಹಾಂ, ಏನು ಕೇಳಬೇಕಿತ್ತಮ್ಮ? ಏನು ಗುರುಜಿ, ಅವನ ಮದುವೆ ಮುಂದಿನ ಜೀವನ, ನೌಕರಿ ಅದು ಹೆಂಗಾದ? ಮದುವೆಯ ವಿಚಾರಗಳಲ್ಲಿ ಅವನಿಗೆ ಸರ್ಪ ಪ್ರೀತ್ಯರ್ಥವಾಗಿರ್ತಕ್ಕಂಥ ದೋಷಾದಿಗಳು ಅನ್ನುವಂಥದ್ದಿದೆ. ಮತ್ತು ಈ ಸಂಬಂಧದಲ್ಲಿ ಮದುವೆ ಆಗುವಂಥ ಯೋಗಗಳು ಅವನಲ್ಲುಂಟು. ಕೆಲಸದ ವಿಚಾರದಲ್ಲಿ ಇವನಿಗೇನು ಆಸಕ್ತಿ ಇಲ್ಲ. ವಿಲಾಸಿ ಜೀವನಗಳು ಅಥವಾ ಸುಖಕರವಾಗಿರ್ತಕ್ಕಂಥ ಜೀವನಗಳನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಉಳ್ಳಂಥವನು ಇವನು. ಹಾಗಾಗಿ ಇವನಿಗೆ ಸ್ವಲ್ಪ ರಾಹು ಅಂತ ಹೇಳಿದರೆ ಸರ್ಪ ಪ್ರೀತ್ಯರ್ಥವಾಗಿರ್ತಕ್ಕಂಥ ದೋಷಾದಿಗಳನ್ನು ನಿವೃತ್ತಿ ಮಾಡಿಕೊಂಡು ಮುಂದುವರೆದ್ರೆ ಉತ್ತಮ ಉಂಟು. ಸರ್ಪನನ್ನು ಆರಾಧನೆ ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆ ಸರ್ಪ ಪ್ರೀತ್ಯರ್ಥವಾಗಿ ಏನನ್ನು ಮಾಡಬೇಕು, ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ವಿಧಿಗಳನ್ನು ಮಾಡಿಕೊಂಡು ಬನ್ನಿ. ಸದ್ಯದ ಪರಿಸ್ಥಿತಿಗೆ ಒಂದು ಆಗಸ್ಟ್ 12, 13ನೇ ತಾರೀಕು ತನಕನೂ ಸಮೇತ ಸ್ವಲ್ಪ ಕಷ್ಟಕಾಲಗಳು ಅನ್ನುವಂಥದ್ದು ಹೇಳ್ಬೋದು. ಸ್ವಲ್ಪ ಸಿಟ್ ಮಾಡೋದು, ಹೇಳಿದ ಮಾತು ಕೇಳದಲ್ಲೇ ಇರುವಂಥದ್ದೆಲ್ಲ ಆಗ್ತದೆ. ಸದ್ಯಕ್ಕೆ ಅಲ್ಲಿ ತನಕ ಸುಮ್ಮನಿದ್ಬಿಡಿ. ನಂತರ ಸ್ವಲ್ಪ ಬದಲಾವಣೆ ಆಗ್ತಾನೆ. ನಂತರದಲ್ಲಿ ಸ್ವಲ್ಪ ಆರಾಧನೆಗಳೆಲ್ಲ ಉಂಟು, ಅದನ್ನೆಲ್ಲ ವಿಮರ್ಶೆ ಮಾಡುವ. ಸದ್ಯಕ್ಕೆ ರಾಹುವನ್ನು ಆರಾಧನೆ ಮಾಡಿ ಅಂತ ಹೇಳಿದರೆ ಸರ್ಪನನ್ನು ಆರಾಧನೆ ಮಾಡಿ, ಆಮೇಲೆ ನೋಡುವ. ಎಸ್, ಧನ್ಯವಾದ ಶಾಲಿನಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ವಾಣಿ ಅಂತ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ತೆ ಗುರುಜಿ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಮಾ. ಹಲೋ. ಡೇಟ್ ಆಫ್ ಬರ್ತ್ ಹೇಳಿ. 24 ಹಾಂ 5 ಹಾಂ 1979. 79. ಟೈಮಿಂಗ್ಸ್ ಏನು? ಟೈಮು ಮಾರ್ನಿಂಗ್ 10:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ. ನಮಸ್ತೆ. ಹೇಳಿ ಅಮ್ಮ.
ಸರ್ ನನ್ನ ಜಾತಕದಲ್ಲಿ ಯಾವ್ದಾದ್ರು ದೋಷ ಇದೆಯಾ? ದೋಷಾದಿಗಳು ಅನ್ನುವಂಥದ್ದಿದೆ. ಏನು ವಿಷಯವನ್ನು ಕೇಳಬೇಕಿತ್ತು ನಿಮಗಂದರೆ? ಅಲ್ಲ, ಮುಂದೆ ನಾನು ಯಾವ ತರ ಬಿಸ್ನೆಸ್ ಮಾಡ್ಬೋದು ಏನು? ಈಗ ಬಿಸ್ನೆಸ್ ಮಾಡೋದು ತೆಗೆದು ಒಂದು ಭಾಗದಲ್ಲಿ ಚಿಂತನೆ ಮಾಡುವ. ಇಲ್ಲಿ ಏನಾಗ್ತಿದೆ ಅಂತ ಕೇಳಿದರೆ, ನೀವು ಮಾಡುವಂಥ ಉದ್ಯೋಗದಲ್ಲಿ ಅದರ ಮೇಲೆ ನಿಮಗೆ ಹೋಗಿಬಿಡೋದು ಮುಂದೆ ಅದು ಲಾಸ್ ಆಗ್ತದೋ ಅಥವಾ ನಷ್ಟ ಆಗ್ತದೋ ಅನ್ನುವಂಥ ಚಿಂತನೆ ಪೂರ್ವಪರ ಅದರ ಬಗ್ಗೆ ಯೋಚನೆ ಮಾಡುವುದಲ್ಲ, ಆ ವಸ್ತುವಿನ ಬಗ್ಗೆ ಯೋಚನೆ ಮಾಡುವುದಲ್ಲ, ನಂಬಿಕೆ ಇಟ್ಟು ಅದಕ್ಕೆ ಬಂಡವಾಳಾದಿಗಳನ್ನು ಹಾಕಿ ಅದರಿಂದ ನಷ್ಟವನ್ನು ಅನುಭವಿಸಿರುವಂಥ ಜಾತಕ ಲಕ್ಷಣಗಳು ಕಾಣಿಸ್ತಾ ಉಂಟು. ಮತ್ತು ಏನು ಅಂತ ಕೇಳಿದರೆ, ನೀವು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಸಮೇತ ನಿಮ್ಮನ್ನು ಹೇಳೋದೇನು ಅಂತ ಕೇಳಿದರೆ, ಹಾಂ ಇದನ್ನು ಮಾಡಿ ಸರಿ ಆಗ್ತದೆ, ಹಾಂ ಮಾಡಿ ಮಾಡಿ ಚಂದ ಉಂಟು ಅಂತ ನಿಮ್ಮನ್ನು ಪ್ರೇರೇಪಣೆ ಕೊಡ್ತಾರೆ. ಬಿಟ್ಟರೆ ಅದಕ್ಕೆ ಸಂಬಂಧಿತವಾಗಿ ಸಾಧಕ ಬಾಧಕಗಳ ಬಗ್ಗೆ ವಿಷಯಗಳನ್ನು ನೀವು ವಿಮರ್ಶೆ ಮಾಡೋದು ಇಲ್ಲ. ಹಾಗಾಗಿ ಏನಾಗ್ತದೆ, ನಷ್ಟದ ಅಂಶ ಅನ್ನುವಂಥದ್ದು ಇಲ್ಲಿ ಜಾಸ್ತಿ ಆಗ್ತಾ ಉಂಟು. ಇನ್ನು ಸರಿಯಾದಂಥ ರೀತಿಯಲ್ಲಿ ಹೇಳಬೇಕಂತಾದರೆ, ನಿಮಗೆ ಈಗ ಇರುವಂಥ ದೋಷಾದಿಗಳ ಪ್ರಕಾರವಾಗಿ ಈ ಹಿಂದೆ ಕೆಲವೊಂದು ಈ 2017ಕ್ಕೆ ಕೆಲವೊಂದು ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ನಿಮ್ದು ಹೇಗಿತ್ತು ಅನ್ನುವಂಥದ್ದು ಚಿಂತನೆ ಮಾಡಿ. ಆ ಸಂದರ್ಭದಲ್ಲಿ ಆದಂಥ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂತಹ ಪೆಟ್ಟುಗಳನ್ನು ಒಮ್ಮೆ ಸ್ಮರಣೆ ಮಾಡಿ. ಆ ಎಲ್ಲ ಲಕ್ಷಣಗಳು ಮತ್ತೆ ಪುನರಾವರ್ತಿ ಆಗ್ತಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಮಾನಸಿಕವಾಗಿ ಕುಗ್ಗುವಂಥ ಕೆಲಸಗಳನ್ನು ನಿಮ್ಮ ಸುತ್ತ ಇರುವಂಥವರು ಮಾಡ್ತಿರುವಂಥ ಲಕ್ಷಣಗಳು ಉಂಟು. ಇದಕ್ಕೆ ಕಾರಣ ಅಂತ ಕೇಳಿದರೆ, ಒಂದು ನಿಮ್ಮ ಕುಟುಂಬದಲ್ಲಿ ಅನಾದಿ ಕಾಲದಿಂದ ಕೆಲವೊಂದು ಉಗ್ರವಾಗಿರ್ತಕ್ಕಂಥ ದೇವತೆಗಳನ್ನೆಲ್ಲ ಏನೋ ಆರಾಧನೆ ಮಾಡಿ ಬಿಟ್ಟಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ದೇವತೆ ಅಂದ್ರೆ ಏನು ಸರ್? ಈಗ ನಿಮ್ಮ ಗಂಡನ ಮನೆ ಅಂತ ಹೇಳಿದ್ರೆ ಗಂಡನ ತಂದೆ, ಅವರ ತಂದೆ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ಒಂದು ಬಲಿಪ್ರಧಾನವಾಗಿರುವಂಥ ದೇವರು. ಆ ದೇವರನ್ನು ಆರಾಧನೆ ಮಾಡ್ತಿದ್ದಂಥದ್ದು ಬಿಟ್ಟಂಥದ್ದು ಲಕ್ಷಣಗಳು ಕಾಣಿಸ್ತಾ ಉಂಟು. ಇದಕ್ಕೆ ದೀರ್ಘವಾಗಿರ್ತಕ್ಕಂಥ ಚಿಂತನೆಗಳು ಅನ್ನುವಂಥದ್ದು ಅತ್ಯವಶ್ಯ. ಯಾಕೆ ಅಂತ ಕೇಳಿದರೆ, ಇದು ಒಂದು 10 ನಿಮಿಷದಲ್ಲಿ 12 ನಿಮಿಷದಲ್ಲಿ ಮುಗಿಯುವಂಥ ಲಕ್ಷಣಗಳಿಲ್ಲ. ಸ್ವಲ್ಪ ನೀವು ಮಾಡುವಂಥ ಉದ್ಯೋಗದ ಬಗ್ಗೆ ಕೆಲವೊಂದು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಹೋದಾಗ ಏನಾಗ್ತದೆ, ಅಲ್ಲಿಂದ ನಷ್ಟ ಆಗುವಂಥ ಲಕ್ಷಣಗಳಿದೆ. ಸ್ವಲ್ಪ ಈ ಸ್ವರ್ಣಾಕರ್ಷಣ ಭೈರವ ದೇವರನ್ನು ಆರಾಧನೆ ಮಾಡುವಂಥದ್ದು, ಅವರಿಗೆ ಪ್ರೀತ್ಯರ್ಥವಾಗಿ ಸೇವೆಗಳನ್ನು ಮಾಡುವಂಥದ್ದು, ಹೋಮಹವನಗಳನ್ನು ಮಾಡುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್, ಧನ್ಯವಾದ ವಾಣಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಮಂಜೇಗೌಡ ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಹೇಳಿ. 12/7/66. 12/7/64. ಓಕೆ, ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಬೆಳಿಗ್ಗೆ ರಾತ್ರಿ 9:30 ಅಂತ ಹೇಳ್ತಾರೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ಹಾಂ, ನಾನು ಏನೇ ಮಾಡಕ್ ಹೋದ್ರೂ ಕೂಡ ವ್ಯವಸಾಯದಲ್ಲಿ ಎಲ್ಲ ಏನು ಸ್ವಲ್ಪ ಕೈ ಹಿಡಿಯೋದಿಲ್ಲ. ಏನ್ ತೊಂದರೆ ಏನಿದೆ ಅಂತೇಳಿ ಕೇಳೋಣ. ಏನು ಕೆಲಸ ಮಾಡುವಂಥದ್ದು? ಕೆಲಸ ಏನು ಮಾಡೋದು? ರೈತರು. 2009 ಇಸ್ವಿ ಆಗಿಂದ ಸ್ವಲ್ಪ ವೈಮನಸ್ಯ ಅನ್ನುವಂಥದ್ದು ಬಂದಿರುವಂಥ ಲಕ್ಷಣಗಳಿದೆ. ಯಾರಿಂದ ಸರ್? ಯಾರಿಗೆ ವೈಮನಸ್ಯ ಅಂತ ಕೇಳಿದರೆ, ಈ 2009 ಇದರಲ್ಲಿ ವೈಮನಸ್ಯ ಅನ್ನುವಂಥದ್ದು ಬಂದಿದೆ. ಅದು ಯಾವುದರಿಂದ ಅನ್ನುವಂಥ ಚಿಂತನೆ ಮಾಡುವಾಗ ಕುಜನ ವಿಚಾರದಲ್ಲಿ ಭೂ ಸಂಬಂಧಿತವಾಗಿರ್ತಕ್ಕಂಥ ವ್ಯಾಜ್ಯಗಳು ಮತ್ತು ದೇವರಿಗೆ ಸಂಬಂಧಿತವಾಗಿರ್ತಕ್ಕಂಥ ಆಣೆ ಭಾಷೆಗಳು ಅನ್ನುವಂಥದ್ದು ಸಮಸ್ಯೆ ಕೊಡಲಿಕ್ಕೆ ಶುರುವಾದಂಥದ್ದು 2009ರಿಂದ. ಆ ಕಾಲಘಟ್ಟದಿಂದ ನಿಮಗೇನಾಗ್ತಿದೆ ಅಂತ ಕೇಳಿದರೆ, ಒಂದು ಉದ್ಯೋಗವನ್ನು ಮಾಡುವಂಥ ಲಾಭಾಂಶ ಇರುವಂಥ ಉದ್ಯೋಗವನ್ನು ಮಾಡಲಿಕ್ಕೆ ಹೋಗಿ ಮತ್ತೆ ಅದನ್ನು ಬಿಟ್ಟು ಮತ್ತೆ ಇನ್ನೊಂದನ್ನು ಮಾಡುವಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಮತ್ತು ನಿಮ್ಮ ತಂದೆಯವರ ಕಾಲದಲ್ಲಿ ಅಥವಾ ನಿಮ್ಮ ತಂದೆಯ ತಂದೆ ಈ ದುರ್ಮರಣಗಳಾದಂಥದ್ದು ಅಂತ ಹೇಳಿದರೆ, ಈ ಸಣ್ಣ ವಯಸ್ಸಿನಲ್ಲಿ ಮರಣ ಹೊಂದಿದಂಥದ್ದು ಅಥವಾ ಈ ಮರಣ ಹೊಂದುವಂಥ ಸಂದರ್ಭದಲ್ಲಿ ಕೆಲವೊಂದು ಬಾಧೆಗಳು, ದುರ್ಮರಣಗಳು ಅತಿಯಾಗಿರುವಂಥ ಲಕ್ಷಣಗಳಿದೆ ಕುಟುಂಬದಲ್ಲಿ. ಅಂದರೆ ಈ ಪ್ರೇತ ಕಾಟಗಳು ಅನ್ನುವಂಥದ್ದು ಇದೆ. ಅದನ್ನು ಸಮ ಮಾಡಿಕೊಳ್ಳಿ ಅಂತ ಹೇಳಿದರೆ ಸರಿ ಮಾಡಿಕೊಳ್ಳಿ.
ಯಾವ ತರ ಮಾಡೋದು ಸರ್ ಅದನ್ನ? ಅದಕ್ಕೆ ಈ ಹಿಂದಿಂದ ಅದು ಪ್ರೇತಗಳನ್ನು ಆಕರ್ಷಣೆ ಮಾಡಿ ಮಾಡುವಂಥದ್ದು ಇದೆ. ಒಮ್ಮೆ ಬನ್ನಿ, ನಿಮಗೆ ಅದನ್ನು ಹೇಳ್ತೀನಿ. ಸದ್ಯದ ಪರಿಸ್ಥಿತಿಗೆ ನಿಮ್ಮ ಮನೆಯಲ್ಲಿ ಅಥವಾ ಮನೆಯ ಪಶ್ಚಿಮ ದಿಗ್ಭಾಗಕ್ಕೆ ಇರುವಂತಹ ಒಂದು ಸ್ತ್ರೀ ದೇವತೆಯನ್ನು ಆರಾಧನೆ ಮಾಡ್ತಾ ಬನ್ನಿ. ಓಕೆ ನೀವು ಈಗಿರುವಂತಹ ಮನೆಯ ಓಕೆ ಆ ಒಂದು ದಿಗ್ಭಾಗದಲ್ಲಿ ಒಂದು ಸ್ತ್ರೀ ದೇವತೆ ಅನ್ನುವಂಥದ್ದಿದೆ. ಯಾವ ದಿಕ್ಕಲ್ಲಿ? ಪಶ್ಚಿಮ ಮತ್ತು ಪೂರ್ವ ಮಧ್ಯಭಾಗದಲ್ಲಿ ಯಾಕಂದರೆ ನಿಮ್ಮ ಮನೆಯ ಸುತ್ತಮುತ್ತ ಕೆಲವೊಂದು ದೇವತಾ ಸಾನ್ನಿಧ್ಯ ಹೆಚ್ಚಾಗಿದ್ದರೂ ಒಂದು ಬಲಿಪ್ರಧಾನವಾಗಿರುವಂಥ ಒಂದು ದೇವಿ ಉಂಟು. ಓಕೆ ಅಲ್ಲಿಗೆ ಸೇವೆಗಳನ್ನು ಕೊಡಿ. ನಿಮಗೆ ಮುಂದೆ ಪರಿಹಾರ ಆಗುವಂಥ ಮಾರ್ಗಗಳು ಅನ್ನುವಂಥದ್ದು ಶೀಘ್ರಾತಿ ಶೀಘ್ರವಾಗಿ ಗೋಚರಕ್ಕೆ ಬರುವಂಥ ಕೆಲಸಗಳಾಗ್ತದೆ. ಓಕೆ ಸರ್ ಓಕೆ ಸರ್. ಆಯಿತಾ? ಭೂಮಿಯನ್ನೆಲ್ಲ ಮಾರುವಂಥ ಯೋಗಗಳೆಲ್ಲ ಉಂಟು, ಆದರೆ ಅದನ್ನು ಯಾವುದೂ ಸದ್ಯಕ್ಕೆ ಮಾಡಲಿಕ್ಕೆ ಹೋಗಬೇಡಿ. ಓಕೆ ಸರ್. ಆಯ್ತು, ಒಳ್ಳೆಯದಾಗಿ. ಧನ್ಯವಾದ ಮಂಜೇಗೌಡ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ನಾವು ಈಗ ಈ ಕಾಳಸರ್ಪ ದೋಷದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ದೋಷ ಬರೋದಕ್ಕೆ ಕಾರಣಗಳೇನು ಅಂತ? ಈ ದೋಷವನ್ನು ಬರಲಿಕ್ಕೆ ಕಾರಣಗಳೇನು ಅಂತ ಕೇಳಿದರೆ, ಹಿಂದಿನ ಜನ್ಮದಲ್ಲಿ ಇರುವಂಥ ದೋಷಗಳಿರಬಹುದು, ಅಥವಾ ನಮ್ಮ ಪೂರ್ವಜರು ನಮ್ಮ ಕುಲದೇವತಾರಾಧನೆಯನ್ನು ಮಾಡಿದಂಥದ್ದನ್ನು ಬಿಟ್ಟಂಥದ್ದಿರಬಹುದು, ಅಥವಾ ಆ ದೇವರಿಗೆ ನಡೀತಿರುವಂಥ ಪೂಜಾದಿಗಳನ್ನು ನಿಲ್ಲಿಸಲಿಕ್ಕೆ ನಾವು ಮುಂದುವರೆದಿರ್ಬೋದು, ಅಥವಾ ದೇವಸ್ಥಾನಗಳಿಗೆ ಇರುವಂಥ ಕಟ್ಟುಪಾಡುಗಳನ್ನು ಹೊರತುಪಡಿಸಿ ಅಥವಾ ಅದನ್ನು ದೂಷಿಸಿ ಅಥವಾ ಅದನ್ನು ಅವಹೇಳನಾದಿಗಳನ್ನು ಮಾಡಿ ದೇವತಾ ಕೋಪಕ್ಕೆ ನಾವು ತುತ್ತಾದಾಗ ಆ ಒಂದು ವಂಶದಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಈ ಕಾಳಸರ್ಪ ದೋಷಗಳು ಅನ್ನುವಂಥದ್ದು ಹುಟ್ಟುತ್ತದೆ. ಯಾಕೆ ಅಂತ ಕೇಳಿದರೆ, ಇರುವಂಥ ಎಲ್ಲ ಪುಣ್ಯಾಂಶಗಳು ಅನ್ನುವಂಥದ್ದನ್ನು ಆ ಕಾಳಸರ್ಪ ಅನ್ನುವಂಥದ್ದು ಹಿಡಿದಿಟ್ಬಿಡ್ತದೆ ಅಂತ ಹೇಳಿ ಹೊರಗಡೆ ಹೋಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ದೋಷ ಅನ್ನುವಂಥದ್ದು ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ನಮ್ಮ ಪೂರ್ವಜರು ಮಾಡಿದಂಥ ಕೆಲವೊಂದು ಪಾಪಕರ್ಮಗಳಿಂದ ನಾವು ಆ ದೋಷವನ್ನು ಅನುಭವಿಸ್ತಾ ಇರ್ತೇವೆ. ಆ ದೇವತಾ ಕೋಪವನ್ನು ನಾವು ಶಾಂತಿ ಮಾಡಿದಲ್ಲಿ ನಂತರದಲ್ಲಿ ಈ ಕಾಳಸರ್ಪ ಶಾಂತಿಗೆ ಮುಖ್ಯವಾಗಿ ಪರಿಹಾರ ಏನು ಅಂತ ಕೇಳಿದರೆ, ಇದಕ್ಕೂ ಸರ್ಪಕ್ಕೂ ಸಂಬಂಧ ಇಲ್ಲ. ಇದು ಕಾಳಸರ್ಪ ಅಂತ ಹೇಳಿದರೆ ರಾಹುಕೇತುಗಳ ಮಧ್ಯಭಾಗದಲ್ಲಿ ಅವರ ಹಿಡಿತದಲ್ಲಿರುವಂಥ ಎಲ್ಲ ಗ್ರಹಗಳನ್ನು ನಾವು ಈ ಕಾಳಹಸ್ತಿ ಅನ್ನುವಂಥದ್ದಿದೆ, ಆ ಕಾಳಹಸ್ತಿಯಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಇಲ್ಲ ಅಂತ ಹೇಳಿದರೆ ನಾವು ಈ ಕರ್ನಾಟಕ ಪ್ರಾಂತ್ಯದಲ್ಲೆಲ್ಲ ಇದ್ವಿ ಅಂತ ಆದರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಕಾಳಸರ್ಪ ಶಾಂತಿ, ರಾಹುವಿಗೂ ಕೇತುವಿಗೂ ವಿಶೇಷವಾಗಿರ್ತಕ್ಕಂಥ ಕಾಳಸರ್ಪ ಶಾಂತಿಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅವುಗಳನ್ನು ಮಾಡಿಕೊಂಡು ಆದಿತ್ಯ ಹೃದಯ ಪಾರಾಯಣಾದಿಗಳನ್ನು ಮಾಡೋದ್ರಿಂದ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ನಿವೃತ್ತಿ ಆಗ್ತದೆ, ಕಮ್ಮಿ ಆಗ್ತದೆ ಅನ್ನುವಂಥದ್ದು. ಹೇಗೆ ಮನುಷ್ಯನ ದೇಹದಲ್ಲಿ ಶುಗರ್ ಅನ್ನುವಂಥದ್ದು ಇರ್ತದೋ ಎಲ್ಲ ದೋಷಗಳು ಇರ್ತದೆ, ಅದು ಪ್ರಮಾಣ ಅನ್ನುವಂಥದ್ದು ಹೆಚ್ಚಾದಾಗ ಏನಾಗ್ತದೆ ಕೇಳಿದರೆ ಒಂದೊಂದು ದೋಷಗಳು ಅನ್ನುವಂಥದ್ದು ಬರ್ತದೆ ಅನ್ನುವಂಥದ್ದು ವಿಷಯ. ಖಂಡಿತ ಗುರುಜಿ. ಇನ್ನು ನಾಗಶಾಂತಿ ಮಾಡಿಸಿದ್ರು ಕೂಡ ಯಾಕೆ ಈ ಪರಿಹಾರ ಸಿಕ್ಕಲ್ಲ ಅಂತ? ಈ ಸರ್ಪಶಾಂತಿಗೂ ಹಾಗೆ ಕಾಳಸರ್ಪ ಯೋಗಕ್ಕೂ ಸಂಬಂಧ ಇಲ್ಲ. ಇದನ್ನು ನಾವು ಪರಿಹಾರ ಮಾಡ್ಕೊಳ್ಬೇಕಂತಾದರೆ ರಾಹುವಿಗೂ ಕೇತುವಿಗೂ ನಾವು ಸೇವೆಯನ್ನು ಮಾಡಬೇಕು. ಅವರ ಪ್ರೀತ್ಯರ್ಥವಾಗಿ ದಾನಾದಿಗಳನ್ನು ಮಾಡಬೇಕು. ಧಾನ್ಯಗಳನ್ನಿಟ್ಟು ಅದಕ್ಕೆ ದೇವತೆಗಳನ್ನು ಆವಾಹನೆ ಮಾಡಿ ಉತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ದಾನವನ್ನು ಮಾಡಬೇಕು. ಹಾಗೆ ಇನ್ನೂ ಹೇಳಬೇಕು ಅಂತ ಕೇಳಿದರೆ, ರವಿ ಅನ್ನುವಂಥದ್ದು ದೊಡ್ಡ ಅಧಿಕಾರಿ. ಯಾಕೆ ಅಂತ ಕೇಳಿದರೆ ಅವನಿಗೆ ರವಿ ಅಧಿಕಾರಿ ಆದರೂ ಭಿಕ್ಷುಕ ಸಮೇತ ಆಗ್ಬೋದು. ಅರ್ಥಾತ್ MBBS MD ಮಾಡಿದಂಥ ಡಾಕ್ಟ್ರು ಸಮೇತ ಇನ್ನೊಬ್ಬರು ಕೈ ಕೆಳಗಡೆ ಎಲ್ಲೋ ಕೆಲಸ ಮಾಡುವಂಥ ಯೋಗ. ಅವನು ಅವನು ಸ್ವಂತವಾಗಿ ಮಾಡ್ಬೋದು, ಆದರೆ ಯೋಗಗಳು ಬಿಡುವುದಿಲ್ಲ. ನೀವೇನೋ ಒಂದು ದೊಡ್ಡ ಮಟ್ಟದ ವಿದ್ಯೆಯನ್ನು ಸಂಪಾದನೆ ಮಾಡಿದ್ರು ನೀವು ಗಳಿಕೆ ಮಾಡುವಂಥದ್ದು ಏನಾಗ್ತದೆ, ಅಲ್ಪ ಪ್ರಮಾಣ ಆಗ್ತದೆ. ಯಾಕೆ ಅಂತ ಕೇಳಿದರೆ ಈ ದೋಷಗಳು ನಮಗೆ ಪೂರ್ಣವಾಗಿ ಉನ್ನತಿ ಆಗಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಕಾರಣ. ಹಾಗಾಗಿ ಕಾಳಸರ್ಪ ಯೋಗಕ್ಕೂ ಸರ್ಪಕ್ಕೂ ಸಂಬಂಧ ಇಲ್ಲ. ನೀವು ಕಾಳಸರ್ಪ ಯೋಗಕ್ಕೆ ರಾಹುಕೇತುಗಳನ್ನೇ ಶಾಂತಿ ಮಾಡಬೇಕು. ಹಾಗಾಗಿ ಅವುಗಳನ್ನು ಮಾಡಿದರೆ ಮಾತ್ರ ಸರಿಯಾಗಿರ್ತಕ್ಕಂಥ ಪರಿಹಾರ ಅನ್ನುವಂಥದ್ದು ಆಗ್ತದೆ. ಸರ್ಪದೋಷ ಅನ್ನುವಂಥದ್ದು ಬೇರೆಯೇ. ಸರ್ಪದೋಷ ಅನ್ನುವಂಥದ್ದು ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಕಾಳಸರ್ಪ ಯೋಗ ಉಂಟಾಗುವಂಥದ್ದೇ ಮತ್ತು ರಾಹು ಮತ್ತು ಕೇತುವಿನ ಭಾಗದಲ್ಲಿ. ಬರೀ ರಾಹುವಿನಿಂದ ಚಿಂತನೆ ಮಾಡಿದಾಗ ಮಾತ್ರ ನಾವು ಸರ್ಪಗಳನ್ನು ಹೇಳಬೇಕು. ಇದರೊಟ್ಟಿಗೆ ಕೇತುವು ಸೇರ್ಕೊಂಡಿರುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಕೇತುಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ. ಅವರು ದುಷ್ಟಗ್ರಹರೇ. ಒಬ್ಬ ಅರ್ಧಂಬರ್ಧ ಗ್ರಹ, ಒಬ್ಬನಿಗೆ ತಲೆ ಇಲ್ಲ, ಇನ್ನೊಬ್ಬನಿಗೆ ದೇಹ ಇಲ್ಲ. ಹಾಗೆ ಅವ್ರೇನಂದ್ರೆ ಅರ್ಧಂಬರ್ಧ ಗ್ರಹರು ಅಂತ ಹೇಳಿ ಅವ್ರು ಮಾಡೋದೆಲ್ಲ ಏನು ಅಂತ ಕೇಳಿದ್ರು ಬರೀ ಪೆಟ್ಕೊಡೋ ಕೆಲಸನೇ ಮಾಡೋದು ಅಂತ ಹೇಳಿ. ಹಾಗಾಗಿ ಅವರನ್ನು ಪ್ರೀತಿ ಮಾಡೋದು ಹೇಗೆ, ಆ ಪಿತೃಗಳನ್ನು ರಾಹುವಿನಿಂದ ಕೇತುಗಳಿಂದ ಪಿತೃಗಳನ್ನು ಆರಾಧನೆ ಮಾಡೋದು, ಸರ್ಪನನ್ನು ಆರಾಧನೆ ಮಾಡೋದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ರಾಹುಕೇತುವನ್ನು ತೃಪ್ತಿ ಮಾಡಬೇಕು. ಈಗ ನಿಮ್ಮ ಮಧ್ಯಭಾಗದಲ್ಲಿ ಒಂದಿಷ್ಟು ಜನ ಅಧೀನದಲ್ಲಿದ್ದಾರೆ ಅಂತ ಆದರೆ ಅವ್ರೇನು ಮಾಡ್ತಾರೆ, ನಮ್ಮಿಬ್ಬರನ್ನ ಖುಷಿ ಮಾಡ್ಲಿಕ್ಕೆ ನೋಡ್ತಾರೆ ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ. ಹಾಗೆ ರಾಹುಕೇತುಗಳನ್ನು ತೃಪ್ತರಾಗಿ ಮಾಡಬೇಕು ಅನ್ನುವಂಥದ್ದು ಈ ಕಾಳಸರ್ಪ ಯೋಗದ ವಿಷಯಗಳು.
ಖಂಡಿತ ಗುರುಜಿ. ಇನ್ನು ಈ ರಾಹು ಕೇತುಗಳಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಮನುಷ್ಯನ ಜೀವನದಲ್ಲಿ ಅಂತ? ರಾಹುಕೇತುಗಳ ವಿಚಾರದಲ್ಲಿ ಏನೆಲ್ಲ ತೊಂದರೆಗಳಾಗ್ತದೆ ಅಂತ ಕೇಳಿದರೆ, ಅದೇ ಈಗ ನಾವು ಒಂದು ವರ್ಷದಲ್ಲಿ ನಾನೊಂದು ಮನೆಯನ್ನು ಕಟ್ಟಿ ಗೃಹ ಪ್ರವೇಶವನ್ನು ಮಾಡ್ತೇನೆ ಅಂತ ಆದರೆ ಅದೊಂದು 6 ವರ್ಷ ಅಥವಾ 10 ವರ್ಷ ಆಗ್ಬೋದು. ಯಾಕೆ ಅಂತ ಕೇಳಿದರೆ ತುಂಬ ಎಳಿತದೆ ಅದು. ಹಾಗೆ ನಾವು ಮಾಡಿದಂಥ ವಿದ್ಯೆಯಿಂದ ಪರಿಪೂರ್ಣವಾಗಿ ನಾವು ಅದನ್ನು ಬಳಸ್ಕೊಂಡು ನಮ್ಮ ಜೀವಿತಾವಧಿಯಲ್ಲಿ ಸುಖವಾಗಿರಲಿಕ್ಕೆ ಬಿಡುವುದಿಲ್ಲ. ನಂತರದಲ್ಲಿ ಈ ಸಂತಾನಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೊಡ್ಬೋದು. ಮತ್ತು ಕೃತೈಹಾಭಿಚಾರ ಅಂದರೆ ನಮ್ಮ ಜೊತೆ ಇರುವಂಥವರೇ ನಮಗೆ ಮಾರಕ ಆಗ್ಬೋದು. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರ್ತೇನೆ, ನಿಮಗೆ ನನಗೆ ಕಾಳಸರ್ಪ ದೋಷ ಇತ್ತಂತಾದರೆ ನನ್ನ ಮೇಲೆ ನೀವು ಇದ್ದಕ್ಕಿದ್ದಂಗೆ ಸಿಟ್ಟಾಗ್ಬೋದು. ಯಾಕೆ ಅಂತ ಕೇಳಿದರೆ ಈ ದೋಷಗಳು ಹಾಗೆ ಉಂಟು ಮಾಡ್ತದೆ. ಯಾವ ಮನುಷ್ಯನೊಟ್ಟಿಗೂ ಸೌಮನಸ್ಯದಿಂದ ಇರಲಿಕ್ಕೆ ಬಿಡುವುದಿಲ್ಲ. ಆದಷ್ಟು ಬೇಗ ಅವರಿಬ್ಬರು ಮಧ್ಯದಲ್ಲಿ ವೈಮನಸ್ಯ ಅಂತ ಹೇಳಿದ್ರೆ ಜಗಳ ಬರಲಿಕ್ಕೆ ತಂದಿಟ್ಟು ಬಿಡ್ತಾರೆ ಅನ್ನುವಂಥದ್ದು ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. ಮದುವೆಗೆ ಪ್ರತಿಬಂಧಕ ದೋಷಾದಿಗಳನ್ನು ಕೊಡ್ತಾರೆ. ನಂತರದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಸರಿಯಾದಂಥ ಡಿಸಿಷನ್ ತಗೊಳ್ಳಿಕ್ಕೆ ತಲೆಗೆ ಯೋಚನೆಗಳನ್ನು ಕೊಡೋದಿಲ್ಲ. ಹಾಳಾಗುವಂಥದ್ದು ವಿಚಾರಗಳ ಬಗ್ಗೆ ನಮ್ಮ ಒಲವು ಹೋಗುವಂತೆ ಪ್ರೇರೇಪಣೆ ಕೊಡ್ತಾರೆ. ವ್ಯಸನಗಳಿಗೆ ಹೋಗುವಂತೆ ಪ್ರೇರೇಪಣೆಗಳನ್ನು ಕೊಡ್ತಾರೆ. ಅಂತ ಹೇಳಿದರೆ ಮಾದಕ ವಸ್ತುಗಳಾಗಿರಬಹುದು, ಅವರು ವ್ಯಸನಕ್ಕೂ ಹೋಗಬೇಕು. ವ್ಯಸನಕ್ಕೆ ಹೋಗೋದಾದರೆ ಆ ದೇಹವನ್ನು ಹಾಳು ಮಾಡ್ಕೊಳ್ಬೇಕು ಅವರಾಗೆ. ಯಾಕೆಂದರೆ ಈ ಮೊನ್ನೆ ಹೇಳಿದ ಆ ರಾಹುಕೇತುಗಳು ಅರ್ಧಂಬರ್ಧ ಗ್ರಹ ಅಂದರೆ ಮನುಷ್ಯನ ಜೀವನವೂ ಅಷ್ಟೇ, ಆ ಕಡೆ ಸುಖವಾಗೂ ಇರಲಿಕ್ಕೆ ಬಿಡೋದಿಲ್ಲ, ಈ ಕಡೆ ದುಃಖವಾಗಿರಲಿಕ್ಕೂ ಬಿಡೋದಿಲ್ಲ. ಈ ರೀತಿ ಸ್ಥಿತಿಗತಿಗಳನ್ನು ತಂದೊಡ್ತಾರೆ. ಹಾಗಾಗಿ ಇದು ತುಂಬ ಮಾರಕವಾಗಿರ್ತಕ್ಕಂಥ ದೋಷಗಳ ಅಲ್ಲ ಅಂತ ಹೇಳಿದ್ರು, ಇದೇನು ಅಂತ ಕೇಳಿದರೆ ಈ ದೋಷವನ್ನು ಪರಿಹಾರ ಮಾಡಿಕೊಂಡ್ರೆ ನಮಗೆ ತುಂಬ ಅನುಕೂಲಗಳಿದೆ. ಆ ದೋಷ ಅನ್ನುವಂಥದ್ದು ಯೋಗವಾಗಿ ಪರಿವರ್ತನೆ ಆಗ್ತದೆ. ಈ ಕಾಳಸರ್ಪ ಶಾಂತಿಗಳನ್ನು ಮಾಡಿಕೊಂಡಾಗ ಯಾವಾಗ ಕಾಳಸರ್ಪ ಯೋಗ ಅದು ಯೋಗ ಅಂತ ಹೇಳಿದರೆ ನಮಗೆ ಅನುಕೂಲ ಆಗಲಿಕ್ಕೆ ಮಾಡಿಕೊಡ್ಲಿಕ್ಕೆ ಶುರು ಮಾಡ್ತದೋ ಆಗ ನಮಗೆ ಇನ್ನೂ ಅನುಕೂಲತೆಗಳಾಗ್ತದೆ. ಮುಂದಿನ ದಿನಗಳಲ್ಲಿ ಅದರಿಂದ ಅನುಕೂಲಗಳೇನಾಗ್ತದೆ ಅನ್ನುವಂಥದ್ರ ಬಗ್ಗಾಗಿ ನಾವು ತಿಳ್ಕೊಳ್ಳುವ. ಖಂಡಿತ ಗುರುಜಿ. ಇನ್ನು ನೀವು ಪರಿಹಾರಗಳು ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳಿದ್ರಿ. ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು, ಜೊತೆಗೆ ಯಾವ ದೇವರನ್ನ ಆರಾಧಿಸಿದ್ರೆ ಈ ಒಂದು ದೋಷಗಳಿಂದ ಮುಕ್ತರಾಗಬಹುದು ಅಂತ? ಈಗ ರಾಹುವಿಗೆ ಚಾಂಡಾಲ ಜಾತಿ ಅನ್ನುವಂಥದ್ದು ಲೋಹ ಸೀಸಕ್ಕೆ ಇರುವಂಥದ್ದು ಅಭಿಮಾನಿ ದೇವತೆ ವರಾಹಮೂರ್ತಿ ಶ್ರೀಚಕ್ರಾರ್ಚನೆಯನ್ನು ಮಾಡುವಂಥದ್ದು. ಆ ನಂತರದಲ್ಲಿ ರಾಹುವಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡುವಂಥದ್ದು, ಅವನ ಧಾನ್ಯಗಳನ್ನು ಇಟ್ಟು ಅದಕ್ಕೆ ಅವನನ್ನು ಆವಾಹನೆ ಮಾಡಿ ಉತ್ತಮ ಬ್ರಾಹ್ಮಣರಿಗೆ ದಾನ ಮಾಡುವಂಥದ್ದು, ಗಣಪತಿ ಆರಾಧನೆ ಮಾಡುವಂಥದ್ದು, ಪ್ರತ್ಯಕ್ಷ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ನಂತರದಲ್ಲಿ ಆದಿತ್ಯ ಹೃದಯಗಳನ್ನು ಪಠನೆ ಮಾಡುವಂಥದ್ದು. ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ ಕೇಳಿದರೆ ಆ ಕಾಳಸರ್ಪ ಯೋಗವನ್ನು ನಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕೋ ಆ ದಾರಿಗಳು ನಮಗೆ ಗೋಚರಕ್ಕೆ ಬರ್ತಾ ಹೋಗ್ತದೆ. ಅದು ಸರಿಯಾಗಲಿಕ್ಕೆ ನಮಗೆ ಅನುಕೂಲತೆಗಳನ್ನು ಕೊಡ್ತದೆ ಅನ್ನುವಂಥದ್ದು. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಗುರುಜಿ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಖಂಡ ಜ್ಯೋತಿಷ್ಯ ವಿಶೇಷ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.